ಈ ಮಿನಿ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇರೋದು ವೈರ್ಮ್ಯಾನ್ ಲೈಸೆನ್ಸ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ಈ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಇಲ್ಲೇ ವೈರ್ಮ್ಯಾನ್ ಪರ್ಮಿಟ್ ಅಂತ ಸೆಲೆಕ್ಟ್ನ ಮಾಡ್ಕೊಂಡ್ರೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಏನೆಲ್ಲ ಬೇಕು ಅನ್ನೋದನ್ನ ನೋಡಿಕೊಂಡು ಇಲ್ಲಿ ಕೆಳಗಡೆ ಬಂದರೆ ಅಪ್ಲೈ ಫಾರ್ ಆನ್ಲೈನ್ ಅಂತೇಳಿ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗುತ್ತೆ. ಅದೇ ಮೊಬೈಲ್ ನಂಬರ್ನ ಎಂಟರ್ನ ಮಾಡ್ಕೊಂಡು ಗೆಟ್ OTP ಅಂತ ಕೊಟ್ಟರೆ ಆ ನಂಬರ್ಗೆ 6 ನಂಬರ್ಸ್ ಅಂತ OTP ಆಗುತ್ತೆ. OTPನ ಹಾಕೊಂಡು ವೆರಿಫೈ ಅಂತ ಕೊಡಬೇಕು. ವೆರಿಫೈ ಆದಮೇಲೆ ಈ ಥರ ವೆರಿಫೈ ಆಗುತ್ತೆ, ಲಾಗಿನ್ ಆಗುತ್ತೆ. ಡಿಜಿ ಲಾಕರ್ ಓಪನ್ ಕೇಳುತ್ತೆ. ಇಲ್ಲೇ ಆಧಾರ್ ಕಾರ್ಡ್ನ ಸೆಲೆಕ್ಟ್ನ ಮಾಡ್ಕೊತಾ ಇದ್ದೆ ಆಧಾರ್ ಕಾರ್ಡ್ ನಂಬರ್ನ ಹಾಕೊಂಡು ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರುತ್ತೆ. ಆ ನಂಬರ್ಗೆ 6 ನಂಬರ್ಸ್ ಅಂತ OTPನ ಹಾಕೊಂಡು ಇಲ್ಲಿ ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಆಗಿದ ತಕ್ಷಣ ನಿಮ್ಮ ಡಿಜಿ ಲಾಕರ್ ಪಿನ್ ಕೇಳುತ್ತೆ. ಪಿನ್ ಗೊತ್ತಿಲ್ಲ ಅಂದರೆ ಫರ್ಗೆಟ್ ಅಂತ ಕೊಟ್ಟು ಇಲ್ಲಿ ಪಿನ್ನ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕೊಂಡು ನೆಕ್ಸ್ಟ್ ಅಂತ ಕೊಟ್ಟು ಪಿನ್ನ ಸೆಟ್ನ ಮಾಡ್ಕೋಬೇಕಾಗತ್ತೆ. ಪಿನ್ ಹಾಕೊಂಡು ಓಕೆ ಸಬ್ಮಿಟ್ ಅಂತ ಕೊಟ್ಟು ಇಲ್ಲಿ ಆಧಾರ್ ಕಾರ್ಡ್ನ ಸೆಲೆಕ್ಟ್ನ ಮಾಡ್ಕೊಂಡು ಹಲೋ ಅಂತ ಕೊಡಬೇಕಾಗುತ್ತೆ. ಡಿಜಿ ಲಾಕರಿಂದ ಆಧಾರ್ ಕಾರ್ಡ್ ಸೀದಾ ಆಗುತ್ತೆ. ಇವಾಗ ಓಪನ್ ಆಗಿದೆ, ನೋಡ್ತಾ ಇರ್ಬೋದು. ಇಲ್ಲಿ ಹೊಸ ಅಪ್ಲಿಕೇಶನ್ ಹಾಕೋದು ಕೆಳಗಡೆ ನ್ಯೂ ಲೈಸೆನ್ಸ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೋಬೇಕಾಗುತ್ತೆ. ಕ್ಲಿಕ್ ಆಗುತ್ತೆ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಡೀಟೇಲ್ಸ್ ಎಲ್ಲ ಕೇಳ್ತಾ ಇದೆ. ಇಲ್ಲಿ ನಿಮ್ಮ ಡೀಟೇಲ್ನ ಫಿಲ್ ಮಾಡಬೇಕಾಗುತ್ತೆ. ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ ಹೆಸರು ಮತ್ತೆ ಇಮೇಲು, ನಿಮ್ಮ ತಂದೆ ಹೆಸರು ಮತ್ತೆ ನಿಮ್ಮ ಇಮೇಲ್ ID ಆಕ್ಟಿವ್ ಆಗಿರುವಂಥ ಇಮೇಲ್ ID ನ ಟೈಪ್ ಮಾಡ್ಕೋಬೇಕಾಗತ್ತೆ. ನೋಡಿಕೊಂಡು ಹಾಕೊಳ್ಳಿ, ಕರೆಕ್ಟಾಗಿ ಹಾಕೋಬೇಕಾಗುತ್ತೆ. ಇದಾದ್ಮೇಲೆ ನಿಮ್ಮ ರೈಟ್ ಸೈಡಲ್ಲಿ ನಿಮ್ಮ ಅಡ್ರೆಸ್ನ ಫಿಲ್ ಮಾಡ್ಕೋಬೇಕಾಗತ್ತೆ. ಡೋರ್ ನಂಬರು, ಸ್ಟ್ರೀಟು, ಲೊಕಾಲಿಟಿ, ಪ್ರತಿಯೊಂದು ವಿಲೇಜು, ಯಾವ ಡಿಸ್ಟಿಕ್ಕು ಅಂತೆಲ್ಲ ಹಾಕೊಂಡು ಪಿನ್ ಕೋಡ್ ಎಲ್ಲ ಹಾಕೊಂಡಾದ್ಮೇಲೆ ಇದೆಲ್ಲ ಫಿಲ್ ಆದಮೇಲೆ ಮೇಲ್ಗಡೆ ಸೆಕೆಂಡ್ ಆಪ್ಷನ್ ಪರ್ಮಿಟ್ ಡೀಟೇಲ್ಸ್ ಅಂತ ಇದೆಯಲ್ಲ, ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಆಗಿದ ತಕ್ಷಣ ಇಲ್ಲಿ ನಿಮಗೆ ಎಜುಕೇಷನ್ ಏನಾಗಿದೆ ಅಂತ ಕೇಳುತ್ತೆ. ಅದಾದಮೇಲೆ ITI GOC ಏನಾಗಿದೆ ಅನ್ನೋದು ಸೆಲೆಕ್ಟ್ನ ಮಾಡ್ಕೊಳ್ಳಿ. ಅದಾದಮೇಲೆ ರೆಗ್ಯುಲರ್ ಅಂತ ಕೇಳ್ತಾ ಇದೆ. ಟೈಪ್ ಯಾವ ಟೈಪ್ ಅಂತ ಸೆಲೆಕ್ಟ್ನ ಮಾಡ್ಕೊಂಡು ಇದಕ್ಕೂ ಮುಂಚೆ ಅಪ್ಲೈ ಮಾಡಿದೆ ಅಂತ ಕೇಳ್ತದೆ. ಅನ್ನೋ ಆಪ್ಷನ್ ಸೆಲೆಕ್ಟ್ನ ಮಾಡ್ಕೊಂಡಾದ್ಮೇಲೆ ಥರ್ಡ್ ಆಪ್ಷನ್ನ ಸೆಲೆಕ್ಟ್ನ ಮಾಡ್ಕೊಂಡು ಥರ್ಡ್ ಆಪ್ಷನಲ್ಲಿ ನಿಮ್ಮ ಡಾಕ್ಯುಮೆಂಟ್ನ ಅಪ್ಲೋಡ್ನ ಮಾಡಬೇಕಾಗತ್ತೆ. ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋಕ್ಕೆ ನೋಡ್ತಾ ಇರ್ಬೋದು, ಈ ಲಿಸ್ಟ್ ನೋಡ್ತಾ ಇದೆ. ಈ ಲಿಸ್ಟಲ್ಲಿ ಪ್ರತಿಯೊಂದು ಕೂಡ ಅಪ್ಲೋಡ್ನ ಮಾಡಬೇಕಾಗತ್ತೆ. ಫೋಟೋ ಮತ್ತು ನಿಮ್ಮ ಸಿಗ್ನೇಚರ್ ಕೇಳುತ್ತೆ. ಆ ಸಿಗ್ನೇಚರ್ ಎರಡು ಕೂಡ JPG ಫಾರ್ಮೆಟಲ್ಲಿ ಇರಬೇಕು. 200 KB ಇರಬೇಕಾಗುತ್ತೆ. ಇನ್ನೆಲ್ಲ PDF ಫಾರ್ಮೆಟಲ್ಲಿ ಇರಬೇಕಾಗುತ್ತೆ. PDF ಫಾರ್ಮೆಟಲ್ಲಿ ನಿಮ್ಮ 2 MB ಒಳಗಡೆ ಸೇವ್ನ ಮಾಡಿಟ್ಕೊಂಡು ಎಲ್ಲ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ. ಇಷ್ಟು ಪೂರ್ತಿ ಎಲ್ಲ ಅಪ್ಲೋಡ್ ಆದಮೇಲೆ ನೆಕ್ಸ್ಟ್ ಆಪ್ಷನ್ ಡಿಕ್ಲರೇಷನ್ ಅಂತ ಇದ್ದಿಲ್ಲ, ಡಿಕ್ಲರೇಷನ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ಚೆಕ್ ಬಾಕ್ಸ್ಗಳಿದ್ದಾವೆ, ಚೆಕ್ ಬಾಕ್ಸ್ನೆಲ್ಲ ಕ್ಲಿಕ್ನ ಮಾಡಿ ಇಲ್ಲಿ ಸೇವ್ ಅಂತ ಕೊಡಬೇಕಾಗಿದೆ. ಆದಮೇಲೆ ಸೇವ್ ಆಗುತ್ತೆ, ಡೀಟೇಲಾಗಿ ಸೇವ್ ಆಗುತ್ತೆ. ಸೇವ್ ಆದಮೇಲೆ ನಿಮ್ಗೆ ನೆಕ್ಸ್ಟ್ ಆಪ್ಷನ್ ಇಲ್ಲಿ ನೋಡ್ತಾ ಇರ್ಬೋದು, ಪ್ರಿವ್ಯೂ ಅಂತ ಇದ್ದರೆ ಪ್ರಿವ್ಯೂ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡ್ಕೊಂಡು ಮೇಲೆ ಬಂದು ಬ್ಯಾಕ್ ಬಂದರೆ ಇಲ್ಲಿ ವಾಪಸ್ ಸೇವ್ ಸಬ್ಮಿಟ್ ಅಂತ ಕೊಟ್ಟಿದ್ದೀನಿ. ಸಬ್ಮಿಟ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ಓಕೆ ಅಂತ ಕೊಡಿ. ಓಕೆ ಅಂತ ಆಗಿದ ತಕ್ಷಣ ನೋಡ್ತಾ ಇರೋದು ನಿಮ್ಮ ಅಕ್ನಾಲೇಜ್ಮೆಂಟ್ ಇದೆ ತೋರಿಸುತ್ತೆ. ಇದಾದಮೇಲೆ ನೆಕ್ಸ್ಟ್ ಪೇಮೆಂಟ್ಗೆ ಹೋಗುತ್ತೆ. ಪೇಮೆಂಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇದು ಅಕ್ನಾಲೇಜ್ಮೆಂಟ್ ಹೋಗಿ ಕಂಟಿನ್ಯೂ ಅಂತ ಕೊಡಿ. ಕಂಟಿನ್ಯೂ ಮೇಲೆ ಕೊಟ್ಟಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು, ನೀವು ಯಾವ ರೀತಿ ಪೇ ಮಾಡ್ತೀರಾ ನಾನು ಸೆಲೆಕ್ಟ್ನ ಮಾಡ್ಕೊಳ್ಳಿ. UPI, SBI, ePay ಅಂತ ಸೆಲೆಕ್ಟ್ ಮಾಡ್ಕೊಂಡು ಕ್ಯಾಪ್ಚರ್ ಕೋಡ್ನ ಹಾಕೊಂಡು ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು UPIನ ಸೆಲೆಕ್ಟ್ನ ಮಾಡ್ಕೊಂಡು QR ಕೋಡ್ನ ಸೆಲೆಕ್ಟ್ನ ಮಾಡಿಕೊಂಡ್ರೆ ಈ ಥರ QR ಕೋಡ್ ಓಪನ್ ಆಗುತ್ತೆ. ಅದಾದ್ಮೇಲೆ ಫೋನ್ಪೇ ಮುಖಾಂತರ ನೀವು ಪೇಮೆಂಟ್ನ ಮಾಡ್ಬೋದು. ಪೇಮೆಂಟ್ ಎಲ್ಲ ಆದಮೇಲೆ ನೆಕ್ಸ್ಟ್ ವಾಪಸ್ಸು ಈ ಥರ ಬ್ಯಾಕ್ ಬರುತ್ತೆ. ಇಲ್ಲಿ ಬ್ಯಾಕ್ ಬಂದಾಗ ಮತ್ತೆ ವಾಪಸ್